ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ತರಗತಿಯ ಅತಿ ಇಂಪಾರ್ಟೆಂಟ್ ಪಾಠವಾಗಿರುವಂಥ ಪಾಠ 3 ಗಿಲ್ಲು ಪಾಠದಿಂದ ಯೂನಿಟ್ ಟೆಸ್ಟನ್ನು ನೋಡೋಣ. ಅಂದರೆ ಘಟಕ ಪರೀಕ್ಷೆ ಅಂತ ಕರಿತೀವಿ. ಪ್ರತಿಯೊಂದು ಪಾಠದ ನಂತರ ನಾವು ಘಟಕ ಪರೀಕ್ಷೆಯನ್ನು ಜಕರ್ ಅಕಾಡೆಮಿಯಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ವಿಡಿಯೋವನ್ನು ತಪ್ಪದೇ ನೋಡಿ ಹಾಗೂ ಅಟೆಂಡ್ ಮಾಡಿ. ಎಕ್ಸಾಮ್ನು ಕೂಡ PDF ರೂಪದಲ್ಲಿ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಅಲ್ಲಿಂದನೂ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆದುಕೊಂಡು ನೀವು ಪ್ರಾಕ್ಟೀಸನ್ನು ಕೂಡ ಮಾಡಬಹುದು ಹಾಗೂ ನಿಮ್ಮ ಶಾಲೆಯಲ್ಲಿ ಇದನ್ನು ಕೂಡ ಅರೇಂಜ್ಮೆಂಟನ್ನು ಮಾಡಬಹುದು. ಸೊ ಬನ್ನಿ ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಯೂನಿಟ್ ಟೆಸ್ಟ್ ಒಟ್ಟು 20 ಅಂಕಗಳಿಗಾಗಿ ಕಕ್ಷಾ ಹೇ 10वीं ವಿಷಯ ತೃತೀಯ ಭಾಷಾ ಹಿಂದಿ और ಅಂಕಗಳು 20. यहाँ पर आपका नाम लिखना. ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನ ಬರೀಬೇಕು. ಅನುಕ್ರಮಾಂಕ ಅಂದರೆ ನಿಮ್ಮ ಹಾಜರಿ ಸಂಖ್ಯೆ ಅಂದರೆ ರೋಲ್ ನಂಬರನ್ನು ಇಲ್ಲಿ ಬರೀಬೇಕು. ಕೊಟ್ಟಿರುವಂಥ ಸ್ಥಾನದಲ್ಲಿ ಬರೀಬೇಕು. तो चलिए प्रारंभ करते हैं प्रश्न पत्रिका. प्रश्न पत्रिಕೆಯನ್ನು ಬನ್ನಿ ಪ್ರಾರಂಭ ಮಾಡೋಣ. ಪ್ರಶ್ನ 1 है सही विकल्प चुनकर लिखिए. ಅಂದರೆ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳು ಯಾವ ರೂಪದಲ್ಲಿದ್ದಾವೆ? MCQ ಕ್ವಶನ್ ರೂಪದಲ್ಲಿದ್ದಾವೆ. तो कुल मिलाकर 3 ಪ್ರಶ್ನೆ है. 1 अंक के लिए ಒಟ್ಟಾಗಿ 3 ಅಂಕಗಳು. 3 ಪ್ರಶ್ನೆಗಳನ್ನು ಕೇಳಲಾಗಿದೆ. MCQ ಪ್ರಶ್ನೆಗಳನ್ನು ಒಟ್ಟಾಗಿ 3 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 1 है ಲೇಖಕ್ ಶಬ್ದ ಕಾ ಸ್ತ್ರೀಲಿಂಗ ರೂಪ है. ಲೇಖಕ್ ಶಬ್ದದ ಸ್ತ್ರೀಲಿಂಗ ಶಬ್ದವನ್ನು ಬರೀಬೇಕು. और आपके ऑप्शंस है. ನಿಮ್ಮ ಆಪ್ಷನ್ಗಳಿದ್ದಾವೆ. ಅ ಲೇಖಕ, ಆ ಲೇಖಕೆ, ಈ ಲೇಖಿಕಾ और ಈ ಲೇಖಾಕಿಯೋं. और जो सही उत्तर होगा ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ತಾವುಗಳು ಬರೀಬೇಕು. ಪ್ರಶ್ನೆ 2 है लिफाफा शब्द का बहुवचन रूप है. लिफाफा ಲಿಫಾಫಾ ಎನ್ನುವಂಥ ಶಬ್ದದ ಬಹುವಚನ ರೂಪವನ್ನು ಬರಿಬೇಕಾಗಿದೆ. ಲಿಫಾಫಾ ಈಗಾಗಲೇ ಇದು ಏಕವಚನದಲ್ಲಿ ಇರುವಂಥ ಶಬ್ದ. ಇದನ್ನು ಬಹುವಚನ ರೂಪದಲ್ಲಿ ಬರೆದರೆ ಏನಾಗ್ತದೆ? ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಆಪ್ಷನ್ ಅ ಹೇ ಲಿಫಾಫೆ, ಆಪ್ಷನ್ ಆ ಹೇ लिफाफो, ऑप्शन ई है लिफाफ और ऑप्शन ई है लीफ. जो सही उत्तर होगा आपको यहाँ पर दिए गए स्थान में लिखना है. ಕೊಟ್ಟಿರುವಂಥ ಸ್ಥಾನದಲ್ಲಿ ನೀವು ಸರಿಯಾಗಿರುವಂಥ ಉತ್ತರವನ್ನು ಬರಿಬೇಕು. ಪ್ರಶ್ನೆ 3 ಪ್ರಶ್ನೆ 3ಅನ್ನ ನೋಡುವುದಾದರೆ ದೇನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ರೂಪ है. ದೇನಾ ಎನ್ನುವಂಥ ಶಬ್ದದ ಏನನ್ನು ಕೇಳಿದರೆ? ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಕೇಳಿದರೆ. ಕೆಳಗಡೆ ಆಪ್ಷನ್ಗಳನ್ನು ನೋಡುವುದಾದರೆ ಆಪ್ಷನ್ ಅ है दिलाया, ऑप्शन आ है दोनों, ऑप्शन ई है दिलवाना और ऑप्शन ई है दिलाना. तो जो सही उत्तर होगा आपको यहाँ पर लिखना है देना. इसका ಪ್ರಥಮ ಪ್ರೇರಣಾರ್ಥಕ ರೂಪವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ಬರೀಬೇಕು. ಸೊ ಇಷ್ಟು ಬರೆದರೆ ನಿಮಗೆ ಇಲ್ಲಿಂದ 3 ಅಂಕಗಳು ಮಕ್ಕಳೇ ಲಭಿಸ್ತವೆ. ಮುಖ್ಯ ಪ್ರಶ್ನೆ 2ರತ್ತ ಸಾಗೋಣ. ಮುಖ್ಯ ಪ್ರಶ್ನೆ 2 है ಅನುರೂಪತಾ ಸೆ ಸಂಬಂಧಿತ. ಅನುರೂಪತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಒಟ್ಟಾಗಿ 3 ಪ್ರಶ್ನೆಗಳು 1 ಅಂಕಕ್ಕೆ ಒಟ್ಟಾಗಿ 3 ಅಂಕಗಳು ಇಲ್ಲಿಂದ ನಮಗೆ ಲಭಿಸ್ತವೆ. ಪ್ರಶ್ನೆ 4 ದೇಖೆಂಗೆ. ಪ್ರಶ್ನೆ 4 ಪ್ರಶ್ನೆ 4 ಅನುರೂಪತಾ ಪ್ರಶ್ನೆ ಆಗಿದೆ. ಗುಲಾಬ್ ಯಹ ಏಕ್ ಕ್ಯಾ है? पौधा. और सोनजूही इसका सही उत्तर आपको यहाँ पर दिए गए स्थान में लिखना है. ಕೊಟ್ಟಿರುವಂಥ ಸ್ಥಾನದಲ್ಲಿ ನೀವು ಇದರ ಉತ್ತರವನ್ನು ಬರೀಬೇಕು. ಪ್ರಶ್ನೆ 5ಅನ್ನು ನೋಡುವುದಾದರೆ ನಾಗ್ಪುರ್ ಸಂತ್ರ. ನಾಗ್ಪುರದಲ್ಲಿ ಏನೇನು ಬೆಳೀತಾರೆ? ಸಂತ್ರ ಬೆಳೀತಾರೆ. इसी प्रकार से कश्मीर के अंदर क्या उगाया जाता है? ಅಲ್ಲಿ ಏನು ಬೆಳೀತಾರೆ ಅನ್ನೋದನ್ನು ಬರೀಬೇಕು. इसी प्रकार से प्रश्न 6 है केला पीला. तो यहाँ पर रंग के बारे में बताया गया है. केले का रंग कैसा होता है? पीला होता है. इसी प्रकार से सेब का रंग कैसे होता है? जैसे कि आपकी किताब के अंदर दिया गया है. उसका उत्तर आपको यहाँ पर लिखना है. ಇನ್ನು ಮುಖ್ಯ ಪ್ರಶ್ನೆ 3ಅನ್ನು ನೋಡುವುದಾದರೆ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೆ. ಒಟ್ಟಾಗಿ 4 ಪ್ರಶ್ನೆಗಳನ್ನು ಕೊಡಲಾಗಿದೆ 1 ಅಂಕಕ್ಕೆ. और यहाँ से हमें मिलते हैं 4 अंक. 4 ಅಂಕಗಳು ಇಲ್ಲಿಂದ ನಮಗೆ ಲಭಿಸ್ತವೆ. 7ನೇ ಪ್ರಶ್ನೆಯನ್ನು ನೋಡುವುದಾದರೆ ಗಿಲ್ಹರಿ ಕಾ ಬಚ್ಚಾ ಕಹಾ ಪಡಾ ಥಾ. ಇಲ್ಲಿ ಕಹಾ ಅಂದರೆ ಮಕ್ಕಳೇ ಎಲ್ಲಿ. ಸರಿಯಾಗಿರುವಂಥ ಉತ್ತರವನ್ನು ಇಲ್ಲಿ ಬರೀಬೇಕು. ಪ್ರಶ್ನೆ 8 ದೇಖೆಂಗೆ ಗಿಲ್ಹರಿ ಕಿ ಸಮಾಧಿ ಕಹಾ ಬನಾಯಿ ಗಯಿ ಹೈ. ಗಿಲ್ಹರಿಯ ಸಮಾಧಿ ಕಹಾ ಅಂದರೆ ಇಲ್ಲಿನೂ ಕೂಡ ಕಹಾ ಅಂದರೆ ಮಕ್ಕಳೇ ಎಲ್ಲಿ, ಅದರ ಸಮಾಧಿ ಎಲ್ಲಿ ಮಾಡಲಾಗಿದೆ. ಉಸ್ಕಾ ಸಹಿ ಉತ್ತರ आपको यहाँ पर दिए गए स्थान में ಕೊಟ್ಟಿರುವಂಥ ಸ್ಥಾನದಲ್ಲಿ ಬರೀಬೇಕು. ಪ್ರಶ್ನೆ 9ಅನ್ನು ನೋಡುವುದಾದರೆ ಗಿಲ್ಹರಿ ಕಾ ಪ್ರಿಯ ಖಾದ್ಯ ಕ್ಯಾ ಥಾ. ಕ್ಯಾ ಅಂದರೆ ಯಾವುದು ಅಥವಾ ಏನಾಗಿತ್ತು.
ಗಿಲಹರಿಯ ಪ್ರಿಯವಾಗಿರುವಂಥ ಆಹಾರ ಅಥವಾ ಖಾದ್ಯ ಏನಾಗಿತ್ತು ಅನ್ನೋದನ್ನು ಬರಿಬೇಕು. ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ತಾವುಗಳು ಬರಿಬೇಕು. प्रश्न 10 देखेंगे. लेखिका को किस कारण से अस्पताल में रहना पड़ा? ಲೇಖಕಿಯರಿಗೆ ಯಾವ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ಬರಿಬೇಕು. ಮುಖ್ಯ ಪ್ರಶ್ನೆ 4 है. 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಟ್ಟಾಗಿ 4 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ. ಪ್ರಶ್ನೆ 11 है. ಪ್ರಶ್ನೆ 11 ನೋಡುವುದಾದರೆ ಲೇಖಿಕಾ ನೆ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯೆ? ಲೇಖಕಿಯರು ಗಿಲ್ಲುವಿನ ಪ್ರಾಣವನ್ನು ಯಾವ ತೆರನಾಗಿ ಉಳಿಸ್ತಾರೆ, ಹೇಗೆ ಉಳಿಸ್ತಾರೆ ಎನ್ನುವುದನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ಇಲ್ಲಿ ತಾವುಗಳು ಮಕ್ಕಳೇ ನೀವು ಬರಿಬೇಕಾಗಿರುವಂಥದ್ದು. ಇನ್ನು ಪ್ರಶ್ನೆ 12 ನೋಡುವುದಾದರೆ ಪ್ರಶ್ನೆ 12 है. लेखिका का ध्यान आकर्षित करने के लिए ಗಿಲ್ಲು ಕ್ಯಾ ಕರ್ತಾ ತಾ ಎನ್ನುವಂಥ ಪ್ರಶ್ನೆಯನ್ನು ಕೊಡಲಾಗಿದೆ. ಸೊ ಮಕ್ಕಳೇ ತಾವುಗಳು ಇದರ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ಬರೀಬೇಕು. ಪ್ರಶ್ನೆ है 5. ಮುಖ್ಯ ಪ್ರಶ್ನೆ 5 ನೋಡೋದಾದರೆ 5-6 ವಾಕ್ಯೋं में उत्तर लिखिए. 5-6 ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥದ್ದು ಕೊಡಲಾಗಿದೆ. ಒಟ್ಟಾಗಿ 2 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 3 ಅಂಕ, ಒಟ್ಟಾಗಿ ನಮಗೆ ಇಲ್ಲಿ ಸಿಗುವಂಥದ್ದು 6 ಅಂಕಗಳು. ಪ್ರಶ್ನೆ 13 है. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕೆ ಪ್ರೇಮ್ ಭಾವ್ ಕಾ ವರ್ಣನ್ ಕೀಜಿಯೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಗಿಲ್ಲುವಿನ ಪ್ರತಿ ಮಹಾದೇವಿ ವರ್ಮಾ ಅವರ ಪ್ರೇಮದ ಭಾವವನ್ನು ವರ್ಣಿಸಿ ಎನ್ನುವಂಥದ್ದನ್ನು ಕೇಳಲಾಗಿದೆ. ಸೊ ಕೊಟ್ಟಿರುವಂತಹ ಸ್ಥಾನದಲ್ಲಿ ತಾವುಗಳು ಇಲ್ಲಿ ಉತ್ತರವನ್ನು ಬರೀಬೇಕು. ಪ್ರಶ್ನೆ 14 देखेंगे. ಪ್ರಶ್ನೆ 14 ನೋಡುವುದಾದರೆ ಗಿಲ್ಲು ಕೆ ಕಾರ್ಯಕಲಾಪ್ ಅಥವಾ ಕ್ರಿಯಾಕಲಾಪಕ್ಕೆ ಬಾರೆ ಮೇ ಲಿಖಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಗಿಲ್ಲುವಿನ ಕಾರ್ಯಕಲಾಪದ ಬಗ್ಗೆ ಬರೀಬೇಕು. ಸೊ ಇಷ್ಟು ಬರೆದರೆ ಮಕ್ಕಳೇ ತಮಗೆ ಇಲ್ಲಿ ಈ ಪ್ರಶ್ನೆಗೆ 3 ಅಂಕಗಳು ಲಭಿಸ್ತವೆ. ಒಟ್ಟಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ ಅಂದರೆ 20 ಅಂಕಗಳು ನಿಮಗೆ ಲಭಿಸ್ತವೆ. ಹಾಗೂ ಆ್ಯನ್ಯುವಲ್ ಎಕ್ಸಾಮ್ನು ಕೂಡ ಈ ಎಲ್ಲ ಪ್ರಶ್ನೆಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಇದರಲ್ಲಿ ನಿಮಗೆ ಮಿನಿಮಮ್ ಆಗಿ 3-4 ಅಂಕಗಳು ಈ ಒಂದು ಪಾಠದಿಂದ ನಿಮಗೆ ಗಿಲ್ಲು ಪಾಠದ ಆ್ಯನಿಮಲ್ ಎಕ್ಸಾಮ್ಗೆ ಬರ್ತವೆ. ಸೊ ಇದನ್ನು ನೀಟಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ. ಹಾಗೂ ಇದರ ಒಂದು PDF ಫೈಲ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ಲಭ್ಯ ಇರ್ತದೆ. ಅಲ್ಲಿಂದನೂ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಎಕ್ಆರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ, ನಿಮ್ಮ ಫ್ರೆಂಡ್ ಜೊತೆಗೆ ತಪ್ಪದೇ ಹಂಚಿಕೊಳ್ಳಿ. ಜೈ ಹಿಂದ್.